ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಸಾಕಷ್ಟು ದಿನಗಳಿಂದ ವೇಟ್ ಮಾಡ್ತಾನೆ ಇದ್ದೀರಾ. ಇವತ್ತು ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡಿಕೊಳ್ಳುತ್ತಿದ್ದೀರಾ. ಹಣ ಬಂದಿದೆಯಾ, ಹಣ ಬಂದಿಲ್ವಾ ಅಂತ ಇವತ್ತು ಫೈನಲಿ ಗುಡ್ ನ್ಯೂಸ್ ಬರುತ್ತಿದೆ. ಇವತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತಿದೆ. ಯಾವಾಗ ಜಮಾ ಆಗುತ್ತದೆ, ಯಾವ ಟೈಮ್ಗೆ ಜಮಾ ಆಗುತ್ತದೆ, ಏನು ಅನ್ನುವಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ವಿತ್ ಪ್ರೂಫ್ ಸಮೇತವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಬರುತ್ತಿದೆ ಭರ್ಜರಿ ಗುಡ್ ನ್ಯೂಸ್. ಇಷ್ಟು ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣಗೋಸ್ಕರ ವೇಟ್ ಮಾಡುತ್ತಿದ್ರಿ. ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣಗೋಸ್ಕರ ವೇಟ್ ಮಾಡುತ್ತಿದ್ರಿ. ನೀವು ನೋಡಿ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಈಗ ಫೈನಲಿ ಇವತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಮಾತ್ರ ಜಮಾ ಮಾಡುತ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಮಾತ್ರ ಜಮಾ ಆಗುತ್ತಿದೆ. ಹಾಗಾದರೆ 13ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಅಂತ ನೀವು ಕೇಳಬಹುದು ಸ್ನೇಹಿತರೆ. 13ನೇ ಕಂತಿನ ಹಣ 9ನೇ ತಾರೀಕು ಬರುತ್ತೆ. ಇವತ್ತು ಸೋಮವಾರ 7ನೇ ತಾರೀಕು ನಿಮಗೆ 12ನೇ ಕಂತಿನ ಹಣ ಬರುತ್ತೆ. 13ನೇ ಕಂತಿನ ಹಣ ಬುಧವಾರ ಬರುತ್ತೆ. ಬುಧವಾರ ಅಂದರೆ 9ನೇ ತಾರೀಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಟೈಮ್ಗೆ ಬರಬಹುದು ಏನು ಅಂತ ನೀವು ಕೇಳುವುದಾದರೆ ಸ್ನೇಹಿತರೆ, 10 ಗಂಟೆಯ ಮೇಲೆ, ಇವತ್ತು 10 ಗಂಟೆ ಮೇಲೆ ನಿಮಗೆ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಮೊದಲು ಕೆಲವರಿಗೆ ಆಗುತ್ತೆ, ಇನ್ನು ಕೆಲವರಿಗೆ ಹಣ ಜಮಾ ಆಗಿಲ್ಲ ಅಂದರೆ ವೇಟ್ ಮಾಡಿ. ಯಾಕೆ ಅಂದರೆ ಒಂದು ಸರಿ 1,21,00,000 ಮಹಿಳೆಯರಿಗೂ ಹಣ ಆದರೆ ಜಮಾ ಆಗಲ್ಲ. ವೇಟ್ ಮಾಡಿ, ನೀವು ಹಣ ನಿಮಗೂ ಕೂಡ ಜಮಾ ಆಗುತ್ತದೆ. ಹಂತವಾಗಿ ಹಣ ಜಮಾ ಆಗುತ್ತದೆ. ಮತ್ತು ಇವತ್ತು ಆದಷ್ಟು ಎಲ್ಲ ಮಹಿಳೆಯರಿಗೂ ಹಣ ಜಮಾ ಆಗುತ್ತದೆ. 10 ಗಂಟೆ ಮೇಲೆ ನಿಮ್ಮ ಒಂದು ಖಾತೆಗಳನ್ನು ಒಂದು ಸರಿ ಚೆಕ್ ಮಾಡಿಕೊಳ್ಳುತ್ತೀರಿ. ನಿಮಗೆ ಹಣ ಜಮಾ ಆಗೇ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ 5,000 ಕೋಟಿಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಅಂತೆ. ಈಗ 12ನೇ ಕಂತಿನ ಹಣಕ್ಕಾಗಿ ಈಗ ನಿಮಗೆ 12ನೇ ಕಂತಿನ ಹಣ ಕೂಡ ಬೇಕಲ್ಲ. 2,500 ಕೋಟಿ ಮತ್ತು 13ನೇ ಕಂತಿನ ಹಣಕ್ಕಾಗಿ 2,500 ಕೋಟಿ ಈಗ ಹಣ ಆದರೆ ಜಮಾ ಆಗುತ್ತೆ. ಇವತ್ತು ಇಷ್ಟು ದಿನ ಆದರೂ ವೇಟ್ ಮಾಡಿದ್ದೀರಾ. ಇವತ್ತು ಒಂದು ದಿನ ಸ್ಪೆಷಲ್ ಆಗಿ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೆ ಚೆಕ್ ಮಾಡಿಕೊಳ್ಳಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಇವತ್ತು ಜಮಾ ಆಗುತ್ತದೆ ಸ್ನೇಹಿತರೆ. ಎಲ್ಲರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ, ಬಂದಿಲ್ವಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಬೇಕಾಗಿಲ್ಲ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹಣ ಜಮಾ ಆದ ಕೂಡಲೇ ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಇಷ್ಟು ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಗೃಹಲಕ್ಷ್ಮಿಯರಿಗೆ ಈ ಬಾರಿ ನವರಾತ್ರಿ ಉತ್ಸವದಲ್ಲಿ ಗುಡ್ ನ್ಯೂಸ್ ಕೊಡ್ತಾ ಇರುವಂತ. ಹೌದು, ಖಂಡಿತ. ಸುಮಾರು 2 ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ 2 ಕಂತನ್ನ ಬಿಡುಗಡೆ ಮಾಡಿದ್ದೀನಿ. 7ನೇ ತಾರೀಕು 1ನೇ ಕಂತು ಬರುತ್ತೆ, 9ನೇ ತಾರೀಕು 2ನೇ ಕಂತು. ಸೊ 4,000 ರೂಪಾಯಿಯನ್ನ 1,22,00,000 ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ನವರಾತ್ರಿ ಹಬ್ಬದ ಒಂದೇನೋ ವಿಶೇಷ ಹೆಣ್ಮಕ್ಳಿಗೆ? ನಮ್ಮ ಭಾರತ ದೇಶ ಅಂತಂದ್ರೆ ಹಬ್ಬಗಳ ದೇಶ ಅಂತ, ಹಬ್ಬ ಹರಿದಿನಗಳ ದೇಶ. ಭಾರತದ ಸಂಸ್ಕೃತಿ ಅಂತಂದ್ರೆ ಬಹಳ ವಿಶೇಷವಾದಂಥ ಸಂಸ್ಕೃತಿ. ನಾವು ಈ ಯೋಜನೆಯನ್ನ ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡಲಿ ಅಂತ ಮಾಡಿದ್ದೀವಿ. ಸೊ ಆ ಹಣವನ್ನ ಸದುಪಯೋಗ ಪಡಿಸ್ಕೊಳ್ಳಿ, ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಹೇಳ್ತೀನಿ. 2 ಕಂತಲ್ಲಿ ಬಿಡುಗಡೆ ಆಗುತ್ತೆ. 2 ಕಂತಲ್ಲಿ ಅಂದ್ರೆ 7ನೇ ತಾರೀಕು ಜುಲೈದು ಬಿಡುಗಡೆ ಆಗುತ್ತೆ.